ಸಂಕಷ್ಟಹರ ಚತುರ್ಥಿ ಮೇ 5ನೇ ತಾರೀಕು ಅಂದರೆ ಇವತ್ತು ಅಂಗಾರಕ ಸಂಕಷ್ಟಹರ ಚತುರ್ಥಿಯ ದಿನ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ವರ್ಷ ಪೂರ್ತಿ ಸಂಕಷ್ಟಹರ ಚತುರ್ಥಿ ಮಾಡೋಕ್ಕೆ ಆಗಿರಲ್ಲ ಅಂದರೆ ಮಂಗಳವಾರ ಬರುವಂಥ ಅಂಗಾರಕ ಸಂಕಷ್ಟಹರ ಚತುರ್ಥಿಯ ದಿನ ಉಪವಾಸವಿದ್ದು ಈ ವ್ರತನ ಮಾಡೋದ್ರಿಂದ ನಮಗೆ ಸಾಕಷ್ಟು ಪುಣ್ಯ ಫಲ ಸಿಗುತ್ತೆ. ನಾನು ನಿನ್ನೆನೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವತ್ತು ಮನೆಯೆಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡೋದಿತ್ತು, ಹಾಗಾಗಿ ಕ್ಲೀನ್ ಮಾಡಿ ಈ ವ್ರತನ ಆಚರಣೆ ಮಾಡ್ತಾ ಇದ್ದೀವಿ. ಈ ಪೂಜೆನ ಮಾಡೋದಕ್ಕೆ ಗರಿಕೆ, ಕೆಂಪು ಹೂವು, ನಮ್ಮ ಕೈಲಾದಷ್ಟು ನೈವೇದ್ಯ, ಏನಾಗುತ್ತೋ ಸಾಧ್ಯವಾದಷ್ಟು ನೈವೇದ್ಯನ ಇಟ್ಟು ಈ ಪೂಜೆ ಮಾಡೋದ್ರಿಂದ ಪುಣ್ಯ ಫಲ ಬರುತ್ತೆ. ಜೊತೆಗೆ ಉಪವಾಸವಿರಬೇಕು, ಬೆಳಗ್ಗೆಯಿಂದ ಸಂಜೆ ಗಂಟ ಉಪವಾಸವಿದ್ದು ಈ ಪೂಜೆನ ಮಾಡೋದ್ರಲ್ಲಿ ತುಂಬ ಫಲ ಸಿಗುತ್ತೆ. ಹಾಗಾಗಿ ನಾನು ವರ್ಷ ಪೂರ್ತಿ ಈ ವ್ರತನ ಏನು ಮಾಡೋಕ್ಕೆ ಹೋಗೋದಿಲ್ಲ. ಮಂಗಳವಾರ ಬಂದಾಗ ತಪ್ಪದೆ ಈ ವ್ರತನ ಉಪವಾಸ ಇದ್ದು ಖಂಡಿತವಾಗಿ ಮಾಡಿ ಮನೆಯಲ್ಲಿ ಶುದ್ಧಿ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಮ್ಮ ಮನೇಲಿ ಏನು ನೈವೇದ್ಯಕ್ಕೆ ಇರುತ್ತೋ ಅದನ್ನು ಇಟ್ಟು ಈ ಅಂಗಾರಕ ಸಂಕಷ್ಟಹರ ಚತುರ್ಥಿನ ಆಚರಣೆ ಮಾಡ್ತೀನಿ. ಸಿಂಪಲ್ಲಾಗಿ ನಾನು ಹೇಗೆ ಇವತ್ತು ಪೂಜೆನ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ನನಗೆ ಗರಿಕೆ ಸಿಗಿರಲಿಲ್ಲ ಇಲ್ಲೆಲ್ಲೂ, ಹಾಗಾಗಿ ಕೆಂಪು ಹೂವನ್ನು ಇಟ್ಟು ಗಣೇಶನಿಗೆ ಪೂಜೆ ಮಾಡ್ತಾ ಇದ್ದೀನಿ. ಹಾಗೆ ಈ ದಿನದಂದು ಬೆಲ್ಲದ ದೀಪನ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಬೆಳಗ್ಗೆಯಿಂದ ಸಂಜೆ ಗಂಟ ಉಪವಾಸ ಇದ್ದು ಸಂಜೆ ದೇವಸ್ಥಾನಕ್ಕೆ ಹೋಗಿ ಸಂಕಷ್ಟಹರ ಚತುರ್ಥಿ ಕಥೆನ ಕೇಳಿ ಮನೆಗೆ ಬಂದು ನಾವು ಈ ವ್ರತನ ಬಿಡ್ಬೋದು. ಅದಕ್ಕೂ ಮುಂಚೆ ಚಂದ್ರನ ನೋಡಬೇಕಾಗುತ್ತೆ. ಚಂದ್ರನ ನೋಡಿ ಈ ವ್ರತನ ಮುಗಿಸ್ಬೇಕಾಗುತ್ತೆ. ನಮಗೆ ಚಂದ್ರ ಏನಾದರೂ ಕಾಣಿಸಿಲ್ಲ ಅಂದರೆ ಶಿವನ ಫೋಟೋದಲ್ಲಿ ಇರುತ್ತೆ ಚಂದ್ರ, ಆ ಚಂದ್ರನ ನೋಡಿ ಈ ವ್ರತನ ಕಂಪ್ಲೀಟ್ ಮಾಡ್ಕೋಬೋದು. ಹಾಗೆ ಇವತ್ತು ರೈಸ್ ಐಟಮ್ ಏನೂ ತಿನ್ನಬಾರ್ದು. ಉಪವಾಸ ಇರೋಕ್ಕೆ ಆಗೋದಿಲ್ಲ, ನಾನು ಈ ವ್ರತನ ಆಚರಣೆ ಮಾಡಬೇಕು ಅಂತ ಅನ್ನೋರು ಹಣ್ಣು, ಹಾಲು ಅಥವಾ ಎಳ್ನೀರು ಇದನ್ನು ಕುಡಿದು ಕೂಡ ಉಪವಾಸ ನಮ್ಮ ಕೈಲಾದ ಮಟ್ಟಿಗೆ ಪೂಜೆನ ಮಾಡ್ಬೋದು ಖಂಡಿತವಾಗಿ. ಇಲ್ಲ ಅಂದರೆ ನಾವು ಉಪವಾಸ ಇರ್ತೀವಿ ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಉಪವಾಸ ಇದ್ದು ಮಾಡೋದ್ರಿಂದ ಆದಷ್ಟು ಬೇಗ ಪುಣ್ಯ ಫಲ ಸಿಗುತ್ತೆ. ಗಣೇಶನಿಗೆ ಪ್ರಿಯವಾದ ಗರಿಕೆ 21 ಗರಿಕೆ ಹಾಗೂ ಕೆಂಪುವನ್ನು ಇಟ್ಟು ಈ ಪೂಜೆ ಮಾಡಬೇಕಾಗುತ್ತೆ. ಬಟ್ ನನಗೆ ಇಲ್ಲೆಲ್ಲೂ ಗರಿಕೆ ಸಿಕ್ಕಿರಲಿಲ್ಲ, ಹಾಗಾಗಿ ನಾನು ಹಾಗೆ ಪೂಜೆ ಮಾಡ್ತಾ ಇದ್ದೀನಿ. ಸಂಜೆ ದೇವಸ್ಥಾನಕ್ಕೆ ಹೋದಾಗ 21 ಗರಿಕೆ ಹಾಗೂ ಬೆಲ್ಲದ ದೀಪ ಹಚ್ಚೋದ್ರಿಂದ ತುಂಬಾ ಪುಣ್ಯ ಫಲ ಸಿಗುತ್ತೆ. ನಮಗೆ ಮನೆಯಲ್ಲಿ ಹಚ್ಚಕ್ಕಾಗಿಲ್ಲ ಅಂದರೆ ದೇವಸ್ಥಾನದಲ್ಲಾದರೂ ಹಚ್ಬೋದು. ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ.